ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೂ ನಾನು ಬೇಡ್ಕೊತೀನಿ. ಇದು ನಾನು ಮೊದಲನೇ ಸಲ ನಾನು ನಿಮ್ಮ ಹತ್ರ ಬೇಡ್ಕೊತಾರೆ. ನನಗೆ ಲೈಕ್ಸ್ ಬೇಡ, ಫಾಲೋ ಬೇಡ, ಆದಷ್ಟು ಶೇರ್ ಮಾಡಿ. ಇವ್ರ ಮಗುದು ತುಂಬ ಪ್ರಾಬ್ಲಮ್ ಆಗಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ಓರಿಯನ್ ಮಾಲ್ ಪಕ್ಕದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದೆ. ಹೇಳಿ ಮ್ಯಾಮ್, ಯಾವ ಥರ ಆಗಿದೆ ಮಗುಗೆ ಅಂತೇಳಿ? ಅಂದರೆ ಆಲ್ರೆಡಿ ನಾನೆಲ್ಲ ವೀಡಿಯೋಲು ಹೇಳಿರೋ ಥರ ಪಾಪುಗೆ ನಾರ್ಮಲಾಗಿ ಬಂದಿದ್ದು ಫ್ಲೂ ಇಷ್ಟು ದೊಡ್ಡದಾಗಿ ಪಾಪು ಮಿಷಿನ್ ಸಪೋರ್ಟಿಂದ ಉಸಿರಾಡ್ತಾ ಇವಾಗ ಆಲ್ರೆಡಿ 2.5 ವೀಕು ಆಗೋಗಿದೆ ಮಿಷಿನ್ ಸಪೋರ್ಟ್ ಕೊಟ್ಟು. ಇವಾಗ ಡಾಕ್ಟ್ರ್ ಹೇಳ್ತಿರೋ ಪ್ರಕಾರ ಹೊಸ ಅಪ್ಡೇಟ್ ಏನಾರ ಹೇಳಬೇಕು. ಇವಾಗ ಆಲ್ರೆಡಿ ಎಲ್ಲ ವೀಡಿಯೋಸಲ್ಲೂ ಏನಾಗಿದೆ ಅದೆಲ್ಲ ಹೇಳಿದ್ದೀನಿ. ಇವಾಗ ಹೊಸದಾಗಿ ಏನಾರ ಹೇಳಬೇಕು ಅಂದರೆ ಪಾಪುಗೆ ಇನ್ನೂ 1 ವಾರ ಅಥವಾ ಇನ್ನೂ 1 ವಾರ ಆದರೂ ಮಿಷಿನ್ ಸಪೋರ್ಟ್ ಬೇಕು. ಅದು ಅಷ್ಟು ಬೇಗ ಏನಾರ ಮಿರಾಕಲ್ಸ್ ಥರ ಏನಾರ ಆಗಿ ಈ ವಾರನೂ ಮಿಷಿನ್ ಸಪೋರ್ಟ್ ಬೇಡ ಅಂತಲೂ ಹೇಳ್ಬೋದು, ಇಲ್ಲ ಹೇಳೋಕ್ಕಾಗಲ್ಲ, ಇನ್ನು ಮುಂದಕ್ಕೂ ಇನ್ನೊಂದು ವಾರಕ್ಕೂ ಬೇಕಾಗುತ್ತೆ ಅಂತಲೂ ಹೇಳ್ತಿದ್ದಾರೆ. ಈಗ ಮಗುವಿನ ತಂದೆ ಮಾತಾಡ್ತಾರೆ, ನೀವು ಅವ್ರ ದುಃಖ ಗೊತ್ತಾಗ್ತವ್ರು ನೀವು ನೋಡ್ಬೋದು. ಈಸ್ ಲೈಕ್ ಅವಾಗಿಂದವರು ಕಣ್ಣೀರಿಟ್ಟೇ ಇದ್ದಾರೆ, ಅವ್ರಿಗೆ ಮಾತಾಡೋಕ್ಕೂ ಆಗಲ್ಲ. 1-2 ಮಾತು ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅವನು ತುಂಬ ಅಂದರೆ ತುಂಬ 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 ಇಷ್ಟಪಡೋ ವ್ಯಕ್ತಿ ಯಾರಾದರೂ ಒಬ್ಬರಿದ್ರೆ ಅದು ಅವ್ರ ಅಪ್ಪ ಒಬ್ಬರೇ. ಆ್ಯಕ್ಚುಲಿ ಅವ್ರ ತಂದೆ ಸ್ವಲ್ಪ ವೀಕ್ ಆಗಿದ್ದಾರೆ ಮಗು ಮ್ಯಾಟ್ರಲ್ಲಿ, ತಾಯಿನೇ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಆದಷ್ಟು ನಾನು ಹಾಕಿರ್ತಕ್ಕಂಥ ಸ್ಕ್ಯಾನರ್ಗೆ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿರಿ. 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ. ಯಾಕೆಂದರೆ ಆ ಮಗುಗೆ ಪರ್ ಡೇಗೆ 4-5 ಲಕ್ಷ ಬೇಕಾಗಿದೆ. ನೀವು ಸಹ ಯಾರು ನೋಡ್ತಾ ಇದ್ದೀರಾ ಕ್ರಿಯೇಟರ್ಸು, ಬನ್ನಿ ಮಣಿಪಾಲ್ ಹಾಸ್ಪಿಟ್ಲಿಗೆ ದಯವಿಟ್ಟು ಬಂದು ಈ ಥರ ಒಂದು ವೀಡಿಯೋ ಮಾಡಾಕಿ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಆ ಮಗು ಉಳಿಲಿ ಅಂತೇಳಿ ನಾನು ಬೇಡ್ಕೊತಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಸ್ಕ್ಯಾನರು ಮತ್ತು ನಂಬರ್ ಹಾಕೀನಿ. ಆದಷ್ಟು ನಿಮ್ಮ ಕೈಲಿ ಆದಷ್ಟು ಡೊನೇಟ್ ಮಾಡಿ ದಯವಿಟ್ಟು. ನಾನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ದಿಸ್ ಈಸ್ ಏನಕ್ಕೆ ಅವ್ರು ಹೇಳ್ತಿರೋದು ಕೇಳಿದ್ರೆ ನನಗೆ ಕಣ್ಣಲ್ಲಿ ನೀರು ಬರೋ ಲೆವೆಲ್ಗಿದೆ. ಸೊ ದಯವಿಟ್ಟು ಆದಷ್ಟು ಹೆಲ್ಪ್ ಮಾಡಿ. ಲವ್ ಯು ಆಲ್.